ಹಲೋ ಮೈ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗೊಂದು ಸಂಜೆ ಸ್ನ್ಯಾಕ್ಸಿಗೆ ಆಲೂಗಡ್ಡೆ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ, ನಾನು ಸ್ವಲ್ಪ ಡಿಫ್ರೆನ್ಸ್ ಆಗಿ ಮಾಡ್ತಾಯಿದ್ದೀನಿ. ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಈಗ ಮಾಡೋಣ. ಮೊದಲಿಗೆ ಆಲೂ ಬೋಂಡಕ್ಕೆ ಏನು ಬೇಕಪ್ಪ ಅಂದರೆ, ಆಲೂಗಡ್ಡೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ ಸಾಕು ನಮಗೆ. ಸ್ವಲ್ಪ ಒಂದು ಬೌಲಷ್ಟು ಕಡಲೆ ಹಿಟ್ಟು, ಇದರಿಂದ ಒಂದು ಬೌಲ್ ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ, ಇಷ್ಟು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದು ಫಸ್ಟು ಜೀರಿಗೆ, ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು. ನೀವು ಖಾರ ಜಾಸ್ತಿ ತಿನ್ನೋದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ನಮಗೆ ಖಾರ ಸ್ವಲ್ಪ ಕಡಿಮೆ ಬೇಕಪ್ಪ ಅಂದರೆ ಸ್ವಲ್ಪ ಹಾಕ್ಕೋಬೋದು. ಸ್ವಲ್ಪ ಒಂದು ಪಿಂಚಷ್ಟು ಅಡುಗೆ ಸೋಡಾ, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಕ್ವಾಂಟಿಟಿ ತುಂಬ ಕಡಿಮೆ ಇದೆಯಲ್ಲ, ಕ್ವಾಂಟಿಟಿ ತಕ್ಕ ಹಾಗೆ ಉಪ್ಪು ಹಾಕ್ಕೋಬೋದು. ಈಗ ಇದನ್ನು ಲಮ್ಸ್ ಇಲ್ಲದ ಹಾಗೆ ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ. ಆಲೂಗಡ್ಡೆ ಬೋಂಡನ ಹಿಟ್ಟನ್ನು ಹಿಡ್ಕೋಬೇಕು, ಆ ಲೆವೆಲ್ಲಿಗೆ ಕಲಿಸ್ಕೊಂಡ್ರೆ ಸಾಕು. ತೋರಿಸ್ತೀನಿ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡ್ರೆ ಸಾಕು. ಈ ಥರ ತುಂಬ ತೆಳುವಾಗ್ಬಿಟ್ರೆ ಆಲೂಗಡ್ಡೆ ಹಿಟ್ಟು ಹಿಡ್ಕೊಳ್ಳೋದೇ ಇಲ್ಲ. ತುಂಬ ಗಟ್ಟಿ ಆದರೆ ಅದು ಸರಿ ಹೋಗಲ್ಲ. ಅದಕ್ಕೆ ಮೀಡಿಯಮ್ ಲೆವೆಲಲ್ಲಿ ಆಲೂಗಡ್ಡೆ ಕರ್ಕೋಬೇಕು. ಈ ಆಲೂಗಡ್ಡೆ ಸ್ಲೈಸ್ ಮಾಡಿಕೊಂಡು ಹಿಟ್ಟನ್ನು ಮೀಡಿಯಮ್ ಲೆವೆಲಲ್ಲಿ ಕಲಿಸ್ಕೊಂಡ್ರೆ ಬೋಂಡ ಚೆನ್ನಾಗಿ ಬರುತ್ತೆ. ಫಸ್ಟು ಎಣ್ಣೆ ಕಾದಿದೆಯಾ ನೋಡೋಣ. ಕಾದಿದೆ. ಈಗ ಒಂದೊಂದಾಗಿ ಬಿಡೋಣ. ಸಂಜೆ ಕಾಫಿ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು. ಕೆಲವರು ಖಾರದ ಪುಡಿ ಹಾಕಲ್ಲ, ಬರೀ ಜೀರಿಗೆ ಉಪ್ಪು ಹಾಕಿ ಮಾಡ್ತಾರೆ. ಅದು ಚಟ್ನಿ ಜೊತೆಗೆ ಇದು ಸರಿ ಹೋಗುತ್ತೆ. ಇದಕ್ಕೆ ಚಟ್ನಿ ಇಲ್ಲದೇ ಇದ್ದರೂ ಸಾಸ್ ಹಚ್ಕೊಂಡು ಸಹಿತ ತಿನ್ಬೋದು. ಯಾಕೆಂದರೆ ಹಿಟ್ಟಲ್ಲೇ ಖಾರದ ಪುಡಿ ಇದೆಯಲ್ಲ, ಖಾರ ಬಂದುಬಿಡುತ್ತೆ. ತುಂಬ ಹೈ ಫ್ಲೇಮಲ್ಲಿ ಕರಿಬಾರ್ದು. ಈಗ ಇನ್ನೂ ಸರಿ ನಿಮಗೆ ತೋರಿಸ್ತಾ ಇದ್ದೀನಿ ಕರೆದು. ಮಳೆ ಇದೆಯಾ ನಿಮ್ಮ ಕಡೆ ಎಲ್ಲ? ನಮ್ಮ ಕಡೆ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಮತ್ತೆ ಇವತ್ತು ಮಳೆ ಬಂತು. ನಿಮ್ಮ ಕಡೆ ಹೇಗಿದೆ?
ನೋಡಿ, ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಹೀಗೆ ಆಲೂಗಡ್ಡೆ ಸಮೇತ ಹಿಟ್ಟು ಬೆಂದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಬೋಂಡ ಮತ್ತು ಚಟ್ನಿ ಎರಡೂ ರೆಡಿ ಆಗಿದೆ. ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಾಸ್ ಜೊತೆಗೂ ತಿನ್ಬೋದು, ಇಲ್ಲ ಚಟ್ನಿ ಜೊತೆ ತಿನ್ಬೋದು. ಖಾರ ಪುಡಿ ಹಾಕಿದ್ರಿಂದ ಹಾಗೇನು ತಿನ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ, ಬಾಯ್.